ವಿಶ್ವದಲ್ಲಿರುವ ಡಯಾಬಿಟಿಸ್ ಪೇಷಂಟ್ಗಳಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಫಸ್ಟು ಚೀನಾ. ಡಯಾಬಿಟಿಸ್ನಿಂದ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಕಿಡ್ನಿ ಫೇಲ್ಯೂರ್ ಈ ರೀತಿಯ ಕಾಯಿಲೆಗಳು ಬರುತ್ತವೆ. ಡಯಾಬಿಟಿಸ್ಗೂ ಮಕ್ಕಳಿಗೂ ಏನು ಸಂಬಂಧ ಅಂತ ಕೇಳಿದರೆ ಮಕ್ಕಳಲ್ಲೂ ಡಯಾಬಿಟಿಸ್ ಕಾಣಿಸ್ತಾ ಇದೆ. ಹೇಗೆ ಅಂತ ಕೇಳಿದರೆ ಈಗಿನ ಮಕ್ಕಳಿಗೆ ಬೇಕ್ರಿ ಐಟಮ್, ಹೋಟೆಲ್ ಫುಡ್ಗಳ ಕ್ರೇಜ್ ಜಾಸ್ತಿ. ಮನೆಯಲ್ಲಿ ಮಾಡುವ ಆಹಾರ ಮಕ್ಕಳಿಗೆ ಇಷ್ಟ ಆಗ್ತಾ ಇಲ್ಲ. ಏಕೆಂದರೆ ಪೇರೆಂಟ್ಸ್ ಮಕ್ಕಳಿಗೆ ಹೊರಗಿನ ಫುಡ್ಗಳ ಅಭ್ಯಾಸ ಮಾಡಿಸಿದ್ದಾರೆ. ಪೇರೆಂಟ್ಸ್ಗೆ ಅದರಲ್ಲಿ ಏನು ಬಳಸಿದ್ದಾರೆ ಅನ್ನೋದು ಬೇಡ, ಮಕ್ಕಳಿಗೆ ಹೊರಗಿನ ಫುಡ್ಗಳನ್ನು ಕೊಡಿಸೋದ್ರಲ್ಲೇ ಖುಷಿ ಪಡ್ತಾರೆ. ಈಗಿನ ಮಕ್ಕಳಿಗೆ ಏನಾದರೂ ತಿನ್ನಬೇಕು ಅನಿಸಿದ ತಕ್ಷಣ ಪೇರೆಂಟ್ಸ್ ಮಕ್ಕಳ ಕೈಲಿ ಹಣ ಕೊಟ್ಟು ಅಂಗಡಿಲಿ ಏನಾದರೂ ತಗೊಂಡು ತಿನ್ನು ಅಂತ ಕಳಿಸ್ತಾರೆ. ಮಕ್ಕಳು ಏನು ತಗೊಳ್ತಾರೆ? ಕಲರ್ಫುಲ್ ಆಗಿರುವ ಚಿಪ್ಸ್ ಪ್ಯಾಕೆಟ್, ಕಲರ್ ಬಾಟ್ಲಿಯಲ್ಲಿ ಇರುವಂಥ ಕೂಲ್ ಡ್ರಿಂಕ್ಸ್ಗಳು. ಚಿಪ್ಸ್ ಪ್ಯಾಕೆಟ್ಗಳಲ್ಲಿ ತುಂಬ ರಾಸಾಯನಿಕಗಳನ್ನು ಬಳಸ್ತಾ ಇದ್ದಾರೆ. ಯಾಕೆಂದರೆ ಮಕ್ಕಳು ಒಂದ್ಸಲ ಅದನ್ನು ಪರ್ಚೇಸ್ ಮಾಡಿ ತಿಂದರೆ ಮತ್ತೆ ಅವರಿಗೆ ಅದನ್ನೇ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಕೂಲ್ ಡ್ರಿಂಕ್ಸ್ಗಳಲ್ಲಿ ಏನಿದೆ? ಕಾರ್ಬೋಹೈಡ್ರೇಟ್, ನೀರು, ಸಕ್ಕರೆ ಯಥೇಚ್ಛವಾಗಿ ಬಳಸಿರ್ತಾರೆ. ಅದನ್ನು ಚಿಕ್ಕ ಮಕ್ಕಳು ಕುಡಿತಾ ಇದ್ದಾರೆ, ಪೋಷಕರು ಖುಷಿಯಿಂದ ಕುಡಿಸ್ತಾನೂ ಇದ್ದಾರೆ. ಈಗಿನ ಜನರು ಸ್ಯಾಟರ್ಡೆ ಸಂಡೇ ಅಂತ ಬಂದರೆ ಅವರು ಹೋಗೋದು ಡಿಮಾರ್ಟ್, ಮಾಲ್ಗಳಿಗೆ. ಇಂತಹ ಸ್ಥಳಗಳಲ್ಲಿ ಏನೋ ಅಗತ್ಯವಾಗಿರುವ ಐಟಮ್ ತರೋಕ್ಕೆ ಹೋಗಿ ಅಗತ್ಯಕ್ಕಿಂತ ಹೆಚ್ಚು ಐಟಮ್ಗಳನ್ನು ತುಂಬಿಸಿಕೊಂಡು ಬರ್ತಾರೆ. ಅದರಲ್ಲಿ ಜಾಸ್ತಿ ಯಾವುದನ್ನು ತಗೊಳ್ತೀವಿ? ಬಿಸ್ಕೆಟ್, ಕೂಲ್ ಡ್ರಿಂಕ್ಸ್, ಮ್ಯಾಗಿ, ನೂಡಲ್ಸ್, ಟೋಸ್ಟ್, ಬ್ರೆಡ್, ಇದು ಯಾವುದರಲ್ಲೂ ನ್ಯೂಟ್ರಿಷನ್, ಪ್ರೋಟೀನ್ಗಳು ಇಲ್ಲ. ಇವನ್ನೆಲ್ಲ ಮಕ್ಕಳಿಗೆ ಕೊಡಿಸಿದ್ರೆ ದೇಹಕ್ಕೆ ಕಸ ತುಂಬಿದ ಹಾಗೆ ಆಗುತ್ತೆ. ಮಕ್ಕಳನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೋಸ್ಕರ ಇಂತಹ ಪ್ಯಾಕೆಟ್ ಫುಡ್ಗಳನ್ನು ಕೆಳಗಡೆ ಇಟ್ಟಿರ್ತಾರೆ. ಮಕ್ಕಳು ತಿನ್ನುವ ಈ ಆಹಾರ ಪದಾರ್ಥಗಳಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಾದರೆ ಮೈದಾ, ಪಾಮ್ ಆಯಿಲ್, ಶುಗರ್ ಇವು ಮೂರೂ ದೇಹಕ್ಕೆ ಒಳ್ಳೆಯದಲ್ಲ. ಆದರೂ ಇದನ್ನೇ ಬಳಸ್ತಾ ಇದ್ದಾರೆ. ಮಕ್ಕಳು ಇಂಥ ಆಹಾರಗಳನ್ನು ದಿನ ತಿಂತಾ ಇದ್ದರೆ ಏನಾಗಬಹುದು? ಇವಾಗ 30 ವರ್ಷದ ಮೇಲೆ ಡಯಾಬಿಟಿಸ್ ಕಾಣ್ತಾ ಇದ್ದೇವೆ. ಇನ್ನು 4ರಿಂದ 5 ವರ್ಷದಲ್ಲಿ ಮಕ್ಕಳಲ್ಲಿ ಡಯಾಬಿಟಿಸ್ ಕಾಣಬಹುದು. ಇಷ್ಟೆಲ್ಲ ತಿಂದ ಮೇಲೂ ಮಕ್ಕಳು ಹೊರಗಡೆ ಹೋಗಿ ಆಟ ಆಡ್ತಾರಾ? ದೈಹಿಕವಾಗಿ ಏನಾದರೂ ಆ್ಯಕ್ಟಿವಿಟಿ ಇದೆಯಾ ಕೇಳಿದರೆ ಇಲ್ಲ. ಕೂತ್ಕೊಂಡು TV, ಮೊಬೈಲ್ಗಳಲ್ಲಿ ಮುಳುಗಿರ್ತಾರೆ. ಹೀಗೆ ಆದರೆ ಮಕ್ಕಳಲ್ಲಿ ಒಬೆಸಿಟಿ ಬರದೇ ಇರುತ್ತಾ? ನಮ್ಮ ಮಕ್ಕಳ ಭವಿಷ್ಯ ನಾವೇ ಹಾಳು ಮಾಡ್ತಾ ಇದ್ದೇವೆ. ಈಗಿನ ಮಕ್ಕಳಿಗೆ ಹಾಲು ಕುಡಿಯಬೇಕಂದ್ರೂ ಅದಕ್ಕೆ ಹಾರ್ಲಿಕ್ಸ್, ಬೋರ್ನ್ವಿಟಾಗಳನ್ನು ಮಿಕ್ಸ್ ಮಾಡಿ ಕೊಡಬೇಕು. ಹಾಗೆ ಮಿಕ್ಸ್ ಮಾಡಿ ಕೊಡೋದ್ರಿಂದ ಮಕ್ಕಳು ದಪ್ಪ ಆಗ್ತಾರೆ ಅನ್ನೋ ನಂಬಿಕೆ. ಆದರೆ ಇದರಲ್ಲಿ ಏನೇನೋ ಅಂಶ ಇದೆ ಅಂತ ಓದ್ಕೊಂಡು ಆನಂತರ ಇದನ್ನು ಕೊಡಬೇಕು ಅನಿಸಿದರೆ ಕೊಡಿ. ಇದನ್ನು ಹಿಂದೆ ನಿಲ್ಲಿಸಿ. ಮತ್ತೇನು ಹಾಕೋದು ಹಾಲಿಗೆ ಅಂತ ಕೇಳಿದರೆ ಮನೆಯಲ್ಲಿ ಮಾಡುವ ಬಾದಾಮಿ ಪೌಡರ್, ಅರಿಶಿಣಗಳನ್ನು ಬಳಸಿ. ನೀವು ಯಾವುದೇ ಹೊರಗಿನ ಫುಡ್ಗಳನ್ನು ಬಳಸುವ ಮೊದಲು ಇಂಗ್ರೀಡಿಯೆಂಟ್ಸ್ ಅಂತ ಹಿಂದುಗಡೆ ಬರೆದಿರುತ್ತೆ, ಅದನ್ನ ಓದ್ಕೊಂಡು ಆಮೇಲೆ ಬಳಸಿ. ಮನೆಗಳಲ್ಲಿ ಬಿಸ್ಕಿಟ್ ಪ್ಯಾಕೆಟ್, ಬ್ರೆಡ್, ಟೋಸ್ಟ್ಗಳನ್ನು ಸ್ಟೋರ್ ಮಾಡಿ ಇಟ್ಟುಕೊಳ್ಳೋದನ್ನ ಸ್ಟಾಪ್ ಮಾಡಿ. ಮಕ್ಕಳ ಆರೋಗ್ಯ ಅವರ ಪೋಷಕರ ಕೈಯಲ್ಲಿದೆ. ಯಾವುದನ್ನ ಕೊಡಬೇಕು, ಯಾವುದನ್ನ ಕೊಡಬಾರ್ದು ಅನ್ನೋದನ್ನ ಫಸ್ಟು ಪೋಷಕರು ತಿಳ್ಕೋಬೇಕು. ಪೋಷಕರು ಮಕ್ಕಳು ಏನು ತಿಂತಿದ್ದಾರೆ ಅನ್ನೋದ್ರ ಬಗ್ಗೆ ಜಾಗ್ರತೆ ವಹಿಸಿ. ಹೊರಗಿನ ಫುಡ್ಗಳನ್ನು, ಸಕ್ಕರೆಯನ್ನು ಬಳಸೋದು ಆದಷ್ಟು ಅವಾಯ್ಡ್ ಮಾಡಿ. ಹಾಗಾದರೆ ಮಕ್ಕಳಿಗೆ ಏನು ಕೊಡಬೇಕು? ಸೀಸನಲ್ ಫ್ರೂಟ್ಸ್ಗಳನ್ನು ಮಕ್ಕಳಿಗೆ ಸಿಗೋ ಹಾಗೆ ಮಾಡಿ. ಜೋಳವನ್ನು ಸಂಜೆ ಟೈಮಲ್ಲಿ ಬೇಯಿಸಿಕೊಡಿ. ಪಪ್ಪಾಯ ಹಣ್ಣುಗಳು, ಸೀಬೆ ಹಣ್ಣು ಕೊಡಿ. ಮನೆಯಲ್ಲಿ ಮಾಡಿರುವ ಫುಡ್ಗಳನ್ನು ಮಕ್ಕಳಿಗೆ ಕೊಡಿ. ಮಕ್ಕಳು ಆದಷ್ಟು ಹೊರಗಡೆ ಆಟ ಆಡುವ ಹಾಗೆ ಮಾಡಬೇಕು. ಈಗೀಗ ಹೊರಗಡೆ ಸಿಗುವ ಕಬಾಬ್, ಗೋಬಿ, ಬಾಂಬೆ ಮಿಠಾಯಿಗಳಲ್ಲಿ ಕೆಮಿಕಲ್ ಕಲರ್ಗಳನ್ನು ಬಳಸ್ತಾ ಇದ್ದಾರೆ. ಕಲರ್ಗಳನ್ನು ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಈಗಾಗಲೇ ಎಷ್ಟೋ ವರ್ಷದಿಂದ ಮಕ್ಕಳಿಗೆ ಕೊಡುತ್ತಾ ಬಂದಿದ್ದೇವೆ. ನಾವು ಕೊಡ್ತಾ ಇರುವ ಪ್ಯಾಕೆಟ್ ಆಹಾರಗಳು ಯಾವಾಗ ಬ್ಯಾನ್ ಆಗ್ತವೆ ಅಂತ ಗೊತ್ತಿಲ್ಲ. ಮಕ್ಕಳಿಗೆ ಏನಾದರೂ ಹೊರಗಿನ ಫುಡ್ಗಳನ್ನು ಕೊಡುವ ಮೊದಲು ಜಾಗ್ರತೆ ವಹಿಸಿ. ಈ ಮಾಹಿತಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್.